ಕಲಿಸುವ ಸ್ವಾಭಿಮಾನ ವಜ್ರಕ್ಕಿಂತ ಕಠಿಣವಾದುದು. ಹೇಗೆ ನೀರಿಗೆ ಬಿದ್ದ ಮೇಲೆ ಈಜು ಕಲಿಯುವುದು ಅನಿವಾರ್ಯವೋ ಅಂತೆಯೇ ಬಡತನ ಎಂಬುದರಿಂದ ಹೊರಬರಲು ಪಡುವ ಸಾಹಸ ಅಷ್ಟಿಷ್ಟಲ್ಲ. ಇದಕ್ಕೆ ಜೀವಂತ ಸಾಕ್ಷಿಯೇ ಶಿವಮೊಗ್ಗದ 80ರ ವಯೋವೃದ್ಧೆ ಹೋಳಿಗೆ ಗೌರಮ್ಮ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಚಕ್ಕೋಡ ಬೈಲಿನ ಗೌರಮ್ಮ ಹುಟ್ಟಿದ್ದು 1934ರಲ್ಲಿ. ತನ್ನ 18ನೇ ವಯಸ್ಸಿನಲ್ಲಿ ಶಿವಮೊಗ್ಗದ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಉದ್ಯೋಗಿ ಗುರುಮೂರ್ತಿ ಶಾಸ್ತ್ರಿ ಅವರ ಜೊತೆ ವಿವಾಹವಾದರು. ಇಬ್ಬರು ಹೆಣ್ಣು ಮಕ್ಕಳ ತಾಯಿಯಾದ ಗೌರಮ್ಮ ಮಕ್ಕಳು ಬೆಳೆಯುತ್ತಿರುವಾಗಲೇ ಪತಿಯನ್ನ ಕಳೆದುಕೊಂಡ್ರು. ಹೀಗೆ ದುತ್ತನೆ ಬಂದೆರಗಿದ ಹೆಣ್ಣು ಮಕ್ಕಳ ಜವಾಬ್ದಾರಿಯ ಜೊತೆ ಸಂಸಾರ ಸಾಗಿಸುವ ಕಷ್ಟದ ಸರಮಾಲೆ ಎದುರಿಸಲು ಗೌರಮ್ಮ ಹೆಣಗಾಡಬೇಕಾಯಿತು. ಅಕ್ಕಪಕ್ಕದ ಮನೆಗಳಲ್ಲಿ ಸಾಂಬಾರು ಪುಡಿ, ಚಟ್ನಿ ಪುಡಿ, ಮೆಣಸಿನ ಪುಡಿಯನ್ನ ಕುಟ್ಟಿ ಜೀವನ ಸಾಗಿಸಿದ್ರು. ಸ್ವತಃ ತಾವೇ ಚಕ್ಕುಲಿ, ನಿಪ್ಪಟ್ಟು, ಕೋಡುಬಳೆ ತಯಾರಿಸಿ ಚಿಕ್ಕದಾಗಿ ಮಾರಾಟ ಮಾಡಿದ್ರು. ಆದರೂ ಸಂಸಾರ ಸಾಗಿಸಲು ಹೆಣಗಾಟ ತಪ್ಪಲಿಲ್ಲ. ಕೊನೆಗೆ ಹೋಳಿಗೆ ತಯಾರಿಸಿ ಮಾರಾಟ ಮಾಡಲು ಆರಂಭಿಸಿದ್ರು ನೋಡಿ. ಗೌರಮ್ಮ ಅವರ ಹೋಳಿಗೆಯ ರುಚಿ ಸವಿದವರು ಮತ್ತೆ ಮತ್ತೆ ಸವಿಯತೊಡಗಿದ್ರು. ಹೋಳಿಗೆಗೆ ಬೇಡಿಕೆ ಹೆಚ್ಚಿದಂತೆ ಗೌರಮ್ಮ ಕೈ ತುಂಬ ಸಂಪಾದನೆ ಮಾಡಿದ್ದಲ್ಲದೆ ಮನೆಯ ಸಾಲ ತೀರಿಸಿ 4 ಮಹಿಳೆಯರಿಗೂ ಕೆಲಸ ನೀಡುವಂತಾದ್ರು. ಫಸ್ಟ್ ಶುರು ಮಾಡಿದ್ದೆ ನಾನು. ಏನೋ ಮನೆಯವ್ರು ಮಾಡ್ಕೊಳ್ಳೋರೇ ಹೊರತು ಹೀಗೆ ಮಾರಾಟ ಮಾಡೋದಕ್ಕೆ ವ್ಯಾಪಾರಕ್ಕೆ ಅಂತ ಶುರು ಮಾಡಿದ್ದು ನಾವೇ ಮಾಡಿ ಎಲ್ಲ ಕಡೆ ಮಾಡಿಕೊಡ್ತಾ ಇದ್ದೆ. 40 ವರ್ಷದಿಂದ ಈ ಕೆಲಸನೇ ಮಾಡಿಕೊಂಡು ಜೀವನ ಕಳೀತಾ ಇದ್ದೀವಿ. ಈ ಕೆಲಸಲ್ಲೇ ಈಗ ನಾವು ಮನೆ ಕಟ್ಟಿದ್ವಿ. ಇದರಲ್ಲೇ ದುಡಿದು ಆಮೇಲೆ 2 ಹೆಣ್ಮಕ್ಳು ಮದುವೆ ಮಾಡಿದೆ. ಸುಮಾರು ಒಂದು 8-10 ಹೆಣ್ಮಕ್ಳಿಗೆ ಇದು ಮಾಡಿಸ್ಕೊಟ್ಟಿದ್ದೀನಿ, ತಾಳಿ ಮಾಡಿಸ್ಕೊಟ್ಟಿದ್ದೀನಿ. ಮೊದಲು ಅಲ್ಲಿ ಇಲ್ಲಿ ಅಡುಗೆ ಹೋಗ್ತಿದ್ದೆ. ಅಡುಗೆ ಮಾಡೋದು, ಸಾರಿನ ಪುಡಿ ಕುಟ್ಟೋದು, ಫಸ್ಟ್ ಸಾರಿನ ಪುಡಿ ಕುಟ್ಟೋದು, ಹುಳಿ ಪುಡಿ ಕುಟ್ಟೋದು, ಚಟ್ನಿ ಪುಡಿ ಇವೆಲ್ಲ ಮಾಡಿಕೊಂಡು ಮಾಡಿದೆ. ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ದೆ. ಇಲ್ಲ ಅವರಿದ್ದಾಗಲೂ ಹೋಗ್ತಾಯಿದ್ದೆ ಅಡುಗೆಗೆ. ಫಾರಿನಿಗೆ ಎಲ್ಲಿ ಕಳಿಸೋದಾದರೂ ಅವರೇ ಬಂದು ತಗೊಂಡು ಹೋಗೋದು, ನಾವು ಮಾಡಿಕೊಡ್ತಿದ್ವಿ. ಮೊದಲೆಲ್ಲ ತುಂಬ ಖರ್ಚು ಜನ ತಗೊಂಡು ಹೋಗೋರು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಮೊದಲಿನಷ್ಟು ಜನ ಯಾರೂ ಬರೋಲ್ಲ, ನಮಗೂ ಮಾಡೋಕ್ಕೆ ಹೆಚ್ಚಿಗೆ ಆಗಲ್ಲ. ಒಂದಷ್ಟು ಮಾಡಿಕೊಡ್ತೀವಿ ಅಷ್ಟೇ. ಆರಂಭಿಕವಾಗಿ 1-2 ಬಗೆಯ ಹೋಳಿಗೆ ತಯಾರಿಸುತ್ತಿದ್ದ ಗೌರಮ್ಮ ಇಂದು 48 ಬಗೆಯ ಹೋಳಿಗೆಯನ್ನು ತಯಾರಿಸ್ತಾರೆ. ಪಪ್ಪಾಯಿ, ದ್ರಾಕ್ಷಿ, ಹಲಸಿನಕಾಯಿ, ಗೋಡಂಬಿ, ಕ್ಯಾರೆಟ್, ಬೀಟ್ರೂಟ್, ಬದನೆಕಾಯಿ, ಶೇಂಗಾ ಹೀಗೆ ಬಹಳಷ್ಟು ತರಕಾರಿ, ದವಸ, ಹಣ್ಣುಗಳ ವೆರೈಟಿಯ ಹೋಳಿಗೆಗಳು ಗೌರಮ್ಮನ ಗರಡಿಯಲ್ಲಿ ಸಿದ್ಧ. ಈ ಹೋಳಿಗೆಗಳು ದೇಶ ವಿದೇಶಗಳಲ್ಲೂ ಮಾರುಕಟ್ಟೆ ಪಡೆದು ಗೌರಮ್ಮ ಹೋಳಿಗೆಗಳು ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ನಂಥ ದೇಶಗಳಿಗೂ ರಫ್ತಾಗ್ತಾ ಇದೆ. ಹೋಳಿಗೆ ತಯಾರಿಕೆಯ ಜೊತೆಗೆ ಸಮಾಜ ಸೇವೆಗೂ ದುಡಿದ ಹಣವನ್ನ ಸ್ವಲ್ಪ ಮುಡಿಪಾಗಿಟ್ಟ ಗೌರಮ್ಮ ತಮ್ಮ ಬಳಿ ಕೆಲಸ ಮಾಡ್ತಿದ್ದವರ ಮನೆಯ ಸುಮಾರು 16 ಹೆಣ್ಣು ಮಕ್ಕಳಿಗೆ ಮದುವೆ ತಾಳಿ ಮಾಡಿಸಿಕೊಟ್ಟಿದ್ದಾರೆ. ತುಂಬ ಕಷ್ಟಪಟ್ಟರು. ಗಿರಾಕಿಗಳು ಕಡಿಮೆ ಇತ್ತು. ಈಗ ಎಷ್ಟು ಬೇಕೋ ಗಿರಾಕಿ ಇದೆ, ಸಪ್ಲೈ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಕಾರಣ ಏನಂದರೆ ಇಟ್ ಈಸ್ ಎ ವೆರಿ ಟೆಕ್ನಿಕಲ್ ಮತ್ತು ಕ್ವಾಲಿಟಿ ಐಟಮ್. ಮತ್ತು ನಾವು ಉಚಿತವಾದ ತರಬೇತಿ ಕರ್ನಾಟಕ ರಾಜ್ಯಾದ್ಯಂತ ಕೊಟ್ಟಿದ್ದೀವಿ. ತುಂಬ ಜನ ಹೆಣ್ಣುಮಕ್ಕಳು ಉದ್ಯಮಶೀಲರಾಗಿದ್ದಾರೆ, ಅವರು ಬದುಕನ್ನು ಕಂಡುಕೊಂಡಿದ್ದಾರೆ. ನಾವೇ ಒಂದು ಫ್ಯಾಮಿಲಿನ ಇಟ್ಕೊಂಡು ಸಾಕಿ ಮೊನ್ನೆ ಒಂದು ಮಗುಗನ್ನು ಮದುವೆಯನ್ನು ಮಾಡಿಕೊಟ್ಟಿದ್ದೀವಿ. ಮತ್ತು ಒಂದು 10-15 ಜನಿಗೆ ತಾಳಿ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಎಲ್ಲ ದೇಶಗಳಲ್ಲಿ ನಮ್ಮ ಹೋಳಿಗೆ ಬೇಡಿಕೆ ಇದೆ. ಈಗ ಅಮೇರಿಕ ಇರ್ಬೋದು, ಜಾಸ್ತಿ ಹೋಗೋದು USA ಮತ್ತು ಆಸ್ಟ್ರೇಲಿಯಾ, ಎಲ್ಲ ಕಡೆ ಜರ್ಮನಿ, ಫ್ರಾಂಕ್ಫರ್ಟ್, ಬಾಸ್ಟನ್, ಹೀಗೆಲ್ಲ ನಮ್ಗೆ ಅಲ್ಲಿ ತೊಗೊಂಡು ಹೋಗಿರೋ ಜನ ಹೇಳ್ತಾರೆ ಅಷ್ಟು. ಹೊತ್ತು ನಾವು ಆಗಿ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡಿಲ್ಲ. ಕ್ವಾಲಿಟಿ ಇರೋದ್ರಿಂದ ಬೇರೆಯವರು ರೆಕಗ್ನೈಸ್ ಮಾಡಿದ್ದಾರೆ. ಅದೇ ಥರ ಬೇರೆಯವರು ನಮ್ಮ ಹೋಳಿಗೆ ಕಲ್ತ್ಕೊಂಡು ಬೇರೆಯವರು ಉದ್ಯಮಶೀಲರಾಗಿ ಬದುಕಿಗೆ ದಾರಿ ಕಂಡುಕೊಂಡು ಹೆಣ್ಮಕ್ಳು ಇವಾಗಲೂ ಸಹ ನಾವು ಕರ್ನಾಟಕ ರಾಜ್ಯದಂತೆ ಎಲ್ಲ ಕಡೆ ಯಾರೇ ಕರೀಲಿ, ಮಲಯಾಳ ಪಾಲಿಟೆಕ್ನಿಕಲ್ಲು ಎಲ್ಲ ಕಡೆ ಹೋಗಿ ನಮಗೆ ಗೊತ್ತಿರೋವಂಥ ವಿಚಾರಗಳನ್ನು ಮತ್ತು ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನು ನಾವು ತಿಳ್ಕೊಳ್ಳಿ. ಕ್ವಾಲಿಟಿ ಐಟಮ್, ನ್ಯಾಚುರಲ್ ಐಟಮ್, ಯಾವುದೇ ಕೆಮಿಕಲ್ಸ್ ಹಾಕಲ್ಲ, ಯಾವುದೇ ಕಲರ್ ಹಾಕಲ್ಲ. ಈ ಥರ ತಿಂಡಿ ಮಾಡೋದನ್ನು ಬೇರೆಯವರೆಲ್ಲ ಇಷ್ಟಪಡ್ತಾರೆ. ಬೆಂಗಳೂರಿನಲ್ಲಿ ಅವೇಕ್ ಅಂತ ಒಂದು ಉದ್ಯಮಶೀಲತಾ ತರಬೇತಿ ಕೇಂದ್ರ ಇದೆ. ಅವರು ಕೂಡ ನಮ್ಮ ಹತ್ರ ಟ್ರೈನಿಂಗ್ ಅವರು ಇದಕ್ಕೆ ಮಹಿಳೆಯರಿಗೆ ಅವಾಗ ಕರೆಸಿ ಟ್ರೈನಿಂಗ್ ಕೊಡಿಸ್ತಾ ಇರ್ತಾರೆ. ಅಲ್ಲೂ ಹೋಗಿ ಟ್ರೈನ್ ಮಾಡ್ತಾ ಇರ್ತಾರೆ.
ಒಟ್ಟಿನಲ್ಲಿ 80ರ ವಯೋಮಾನದಲ್ಲೂ ದುಡಿಯುವ ಉತ್ಸಾಹ ಕಳೆದುಕೊಳ್ಳದ ಗೌರಮ್ಮ ತಮ್ಮ ಬದುಕಿನ ಸಂಕಷ್ಟಗಳನ್ನು ಪರಿಶ್ರಮದಿಂದ ಗೆದ್ದು ಇತರರಿಗೆ ಮಾದರಿಯಾಗಿದ್ದಾರೆ. ಹೋಳಿಗೆ ಗೌರಮ್ಮ ಅವರನ್ನ ನೀವು ಸುವರ್ಣ ಮಹಿಳೆ ಪ್ರಶಸ್ತಿಗೆ ನಾಮಿನೇಟ್ ಮಾಡೋದಿದ್ರೆ UM4 ಅಂತ ಟೈಪ್ ಮಾಡಿ 9241012211ಗೆ SMS ಮಾಡಿ. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್.